ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ರೆಸಿಪಿಯಾಗಿ ನಾವು ಮೆಂತೆಕಾಳು ಮತ್ತು ಅಕ್ಕಿಯನ್ನು ಬೆರೆಸಿ ಒಂದು ಪಾಯಸವನ್ನು ಮಾಡ್ತಾ ಇದ್ದೀವಿ. ಈ ಮೆಂತೆಕಾಳಿನ ಪಾಯಸ ಅಂತ ಹೇಳಿದ್ರೆ ಕೆಲವರು ಮೂಗು ಮುರಿತಾರೆ, ಆದರೆ ಮೆಂತೆಕಾಳಿನ ಪಾಯಸದಲ್ಲಿರುವಂತಹ ಒಂದು ಔಷಧೀಯ ಗುಣಗಳನ್ನು ಯಾರೂ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅದೊಂದು ಒಳ್ಳೆಯ ಒಂದು ರೆಸಿಪಿ ಮತ್ತು ಒಳ್ಳೆಯ ಒಂದು ಪಾಯಸ ಮತ್ತು ಆರೋಗ್ಯಕ್ಕೆ ಬಹಳ ಒಳ್ಳೆಯ ಒಂದು ವಿಷಯ. ತಂಪು ಕೂಡ, ದೇಹಕ್ಕೆ ಬಹಳ ತಂಪು. ಫ್ರೆಂಡ್ಸ್, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಏನೆಲ್ಲ ಅಡುಗೆ ಸಾಮಗ್ರಿ ಅಂತಂದು ಏನಿಲ್ಲ. ಬೆಲ್ಲ, ಅಕ್ಕಿ, ಆಮೇಲೆ ಸ್ವಲ್ಪ ಮೆಂತೆಕಾಳು, ಒಂದು ಸ್ವಲ್ಪ ಏಲಕ್ಕಿ, ಒಂದು ಸ್ವಲ್ಪ ತುಪ್ಪ ಇದ್ರೆ ಇಷ್ಟಲ್ಲೇ ಮುಗೀತದೆ ಈ ಪಾಯಸ. ಫ್ರೆಂಡ್ಸ್, ಯಾವ ರೀತಿ ಈ ಒಂದು ಪಾಯಸವನ್ನು ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದಲ್ಲಿ ದಯವಿಟ್ಟು ಕೆಳಗೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅದೇ ರೀತಿ ಅದರ ಬದಿಯಲ್ಲಿರೋದು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಪ್ರತಿ ಸಾರಿ ಮಾಡುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಓಕೆ, ಬನ್ನಿ ಸಾಗೋಣ. ಯಾವ ರೀತಿ ಒಂದು ಮೆಂತೆಕಾಳು ಮತ್ತು ಅಕ್ಕಿಯನ್ನು ಉಪಯೋಗಿಸಿ ಪಾಯಸವನ್ನು ಮಾಡೋದು ಅಂತ ತಿಳ್ಕೊಳ್ಳೋಣ. ಇವತ್ತು ನಾವೊಂದು ಮೆಂತೆ ಪಾಯಸವನ್ನು ಮಾಡುವ. ಅದು ಯಾವ ರೀತಿ ಮಾಡೋದು ಅಂತ ಹೇಳ್ತೇನೆ. ನಾವು ಅದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನು ಹಾಕಬೇಕು ಅಂತ ನಾನು ತಿಳಿಸ್ತೇನೆ. ಈ ಲೋಟೆಯಲ್ಲಿ 1 ಲೋಟೆಯಷ್ಟು ಅಕ್ಕಿ ತಗೊಂಡಿದ್ದೇವೆ. ಇಲ್ಲಿ ಅದನ್ನು ನೆನೆ ಹಾಕಿಟ್ಟಿದ್ದೇವೆ ಒಳ್ಳೆ ಮಾಡಿ. ಬೆಳ್ತಿಗೆ ಅಕ್ಕಿ 1.5 ಚಮಚದಷ್ಟು ಮೆಂತೆ ಇದೆ, ಅದನ್ನು ಕೂಡ ನೆನೆ ಹಾಕಿಟ್ಟಿದ್ದೇವೆ. ಮತ್ತು ತೆಂಗಿನಕಾಯಿ ಒಂದು ಸ್ವಲ್ಪ ಬೇಕಾಗುತ್ತೆ, ಅದಕ್ಕೆ 1 ಇಡೀ ತೆಂಗಿನಕಾಯಿಯನ್ನು ತಗೊಂಡಿದ್ದೇವೆ. ನಂತರ ಬೆಲ್ಲ 1/4 ಕಿಲೋದಷ್ಟು ಇದೆ. ಈಗ ಇದನ್ನು ಮಾಡುವ ಪ್ರಮಾಣ, ಇದು ಮಾಡಲಿಕ್ಕೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೇನೆ. ಮೊದಲಿಗೆ ನಾವಿಲ್ಲಿ ತೆಂಗಿನಕಾಯಿಯನ್ನು ನಾವು ಒಳ್ಳೆ ಮಾಡಿ ರುಬ್ಬಿಕೊಳ್ಳುವಲ್ಲಿ ಅದರಲ್ಲಿ ದಪ್ಪ ಹಾಲು ಬರ್ತದೆ. ಆ ದಪ್ಪ ಹಾಲನ್ನು ತೆಗೆದಿಟ್ಟು ಮತ್ತು ಪುನಃ ರುಬ್ಬಿಕೊಳ್ಳುವಾಗ ತೆಳುವ ಹಾಲು ಬರ್ತದೆ. ಅದರಲ್ಲಿ ಈ ಮೆಂತೆಯನ್ನು ಇದನ್ನೆಲ್ಲ ಬೇಯಿಸುವ. ಈಗ ತೆಂಗಿನಕಾಯನ್ನು ಒಳ್ಳೆ ಮಾಡಿ ರುಬ್ಬಿಕೊಳ್ಳುವ. ಫ್ರೆಂಡ್ಸ್, ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ಮಾಡಿ ತೆಂಗಿನ ಹಾಲನ್ನು ತೆಗೆದು ಬಿಡುವ. ಸರಿ, ಅದಕ್ಕೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡಿ ಓಕೆ ಫ್ರೆಂಡ್ಸ್, ಈಗ ದಪ್ಪ ಹಾಲನ್ನು ಇದಕ್ಕೆ ಸೋಸಿಕೊಳ್ಳುವ. ನಾವು ರುಬ್ಬಿಯಾಗಿದೆ. ಈಗ ದಪ್ಪ ಹಾಲನ್ನು ಒಂದು ಪಾತ್ರೆಗೆ ಸೋಸಿಕೊಳ್ಳುವ. ಈಗ ಇನ್ನು ಇದಕ್ಕೆ ನೀರು ಹಾಕಿ ಪುನಃ ಸಾರಿ ಕಡಿಯುವ. ನಿಮ್ಮಲ್ಲಿ ಬಟ್ಟೆ ಇದ್ದರೆ ಬಟ್ಟೆಯಲ್ಲಿ ಸೋಯಿಸ್ಕೊಳ್ಬೋದು, ಒಳ್ಳೆ ಆಗುತ್ತೆ. ಬಟ್ಟೆ ಇದ್ದರೆ, ಬಿಳಿ ಒಂದು ಬಟ್ಟೆ ಇದ್ದರೆ ಅದರಲ್ಲಿ ಹಾಕಿ ಒಳ್ಳೆ ಮಾಡಿ ಮುದ್ದೆ ಮಾಡಿದರೆ ಆಯಿತು. ಓಕೆ ಫ್ರೆಂಡ್ಸ್, ಇಲ್ಲಿ ದಪ್ಪ ಹಾಲನ್ನು ತೆಗೆದಿಟ್ಟಿದ್ದೇವೆ ಇಷ್ಟು. ಈಗ ನಾವು ತೆಳು ಹಾಲಿಗೆ ಇಲ್ಲಿ ಸ್ವಲ್ಪ ನೀರು ಹಾಕಿ ಇದು ಮಾಡುವ, ಇನ್ನು ರುಬ್ಬುವ. ನಾವು ಇಲ್ಲಿ ತೆಳು ಹಾಲನ್ನು ತೆಗೆಯುವ. ತೆಳು ಹಾಲನ್ನು ಇದಕ್ಕೆ ಸೋಸಿಕೊಳ್ಳುವ. ಈ ತೆಳು ಹಾಲಲ್ಲಿ ನಾವು ಈಗ ಮೆಂತೆ ಮತ್ತು ಇದನ್ನು ಬೇಯಿಸ್ಕೊಳ್ಳಿಕ್ಕಿದೆ. ಕುಕ್ಕರಿಗೆ ಮೆಂತೆಯನ್ನು ಹಾಕುವ. 1.5 ಚಮಚಷ್ಟು ಇದೆ ಮೆಂತೆ, ಅದನ್ನು ಇದಕ್ಕೆ ಕುಕ್ಕರಿಗೆ ಆ್ಯಡ್ ಮಾಡುವ. ಆನಂತರ ಅಕ್ಕಿಯನ್ನು ಹಾಕ್ಕೊಳ್ಳುವ. ಬೆಳ್ತಿಗೆ ಅಕ್ಕಿಯನ್ನು ನಾವು ಮೆಂತೆ ಮತ್ತು ಬೆಳ್ತಿಗೆ ಅಕ್ಕಿ ಹಾಕಿದ್ದೇವೆ. ಇದಕ್ಕೆ ಈಗ ತೆಳು ಹಾಲನ್ನು ಹಾಕುವ. ತೆಳು ಹಾಲನ್ನು ಹಾಕಿ ಈ ತೆಳು ಹಾಲಲ್ಲೇ ಬೇಯಿಸ್ಕೊಳ್ಳುವ. ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಗ್ಯಾಸ್ ಲಿಡ್ಡನ್ನು ಹಾಕಿ ಬೇಯಿಸ್ಕೊಳ್ಳುವ. ಫ್ರೆಂಡ್, ಒಳ್ಳೆ ಮಾಡಿ ಬೇಯಬೇಕಿದು. ಓಕೆ ಫ್ರೆಂಡ್ಸ್, ಅಕ್ಕಿ ಮತ್ತು ಮೆಂತೆ ಒಳ್ಳೆ ಬೆಂದಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಬೇಯಿಸುವ. ಈಗ ನಾವು ಬೆಲ್ಲವನ್ನು ಆ್ಯಡ್ ಮಾಡುವ. ಬೆಲ್ಲ ಆ್ಯಡ್ ಮಾಡಿದ ನಂತರ ಒಳ್ಳೆ ಕುದಿ ಬರಲಿ ಒಂದು ಸರಿ. ಅಲ್ಲಿಗೆ ನಮ್ಮ ಪಾಯಸ ರೆಡಿ ಆದಂತೆ ಲೆಕ್ಕ. ಒಂದು ಸ್ವಲ್ಪ ತಿರುಗಿಸಿ ಕೈ ಆಡಿಸಿ. ಓಕೆ ಫ್ರೆಂಡ್ಸ್, ನಮ್ಮ ಪಾಯಸ ಇಲ್ಲಿ ರೆಡಿಯಾಗಿದೆ, ಮೆಂತೆ ಪಾಯಸ. ಇನ್ನು ಇದನ್ನು ಬಡಿಸುವ. ತೆಗೆದು ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡುವ. ಇದಕ್ಕೆ
ಸ್ವಲ್ಪ ಪರಿಮಳಕ್ಕೋಸ್ಕರ ಆ್ಯಡ್ ಮಾಡೋದು ಅಷ್ಟೇ. ನಿಮ್ಮಲ್ಲಿ ಇಲ್ದಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ನಮ್ಮ ಮೆಂತೆ ಪಾಯಸ ಒಳ್ಳೆ ರೀತಿಯಲ್ಲಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಇದೇ ರೀತಿಯ ಒಂದು ಪಾಯಸವನ್ನು ಮಾಡಿ. ಇವತ್ತು ನಮ್ಮ ಈ ಒಂದು ಮೆಂತೆ ಪಾಯಸ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಇದೇ ರೀತಿ ಒಂದು ಮೆಂತೆ ಪಾಯಸವನ್ನು ಮಾಡಿ. ಮೆಂತೆ ಪಾಯಸ ಬಹಳ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ ಮತ್ತು ತಂಪು ದೇಹಕ್ಕೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಅದರ ಬದಿಯಲ್ಲಿರುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡುವಂಥ ಪ್ರತಿ ವಿಡಿಯೋದ ಅಪ್ಡೇಟ್ ನಿಮಗೆ ಸಿಗುತ್ತೆ ಮತ್ತು ನಮ್ಮ ಚಾನಲ್ ಜೊತೆ ಟಚ್ ಅಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.